ಕುಂದಾನಗರಿ ಬೆಳಗಾವಿಯಲ್ಲಿ ಸಿಟಿ ರವಿ ಹೇಳಿಕೆ ಜ್ವಾಲೆ ಬಿಜೆಪಿಗರಿಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆಯ ಬಿಸಿ ಮುಟ್ಟಿಸುತ್ತಿದ್ದಾರೆ. ಸಿಟಿ ರವಿ ವಿಚಾರದಲ್ಲಿ ಕೆಲವೇ ಕ್ಷಣಗಳಲ್ಲೇ ಬೃಹತ್ ಹೋರಾಟಕ್ಕೆ ಮುಂದಾಗ್ತಾರೆ ನಾಯಕರು. ಕೆಲವೇ ಕ್ಷಣದಲ್ಲಿ ಬೃಹತ್ ಹೋರಾಟ ನಡೆಯುತ್ತೆ ಕುಂದಾನಗರಿಯಲ್ಲಿ. ಸಿಟಿ ರವಿ ಹೇಳಿಕೆ ಜ್ವಾಲೆಯಂತೆ ಹಬ್ತಾ ಇದೆ. ಕೆಲವು ಕ್ಷಣಗಳಲ್ಲೇ ಕುಂದಾನಗರಿಯಲ್ಲಿ ಬೃಹತ್ ಹೋರಾಟಕ್ಕೆ ಮುಂದಾಗ್ತಾರೆ. ಸಿಪಿಎಡ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನೆ ಮಾಡ್ತಾರೆ. ಎಂಎಲ್ಸಿ ಸ್ಥಾನದಿಂದ ಅವ್ರನ್ನ ಕಿತ್ಹಾಕಿ ಅಂತ, ಎಂಎಲ್ಸಿ ಆಗಿರೋಕ್ಕೂ ಅವರು ನಾಲಾಯಕ್ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಸಿಟಿ ರವಿ ವಿರುದ್ಧ ಧರಣಿಗೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ಕಡೆ ಯಾವ ತರ ವಿಭಿನ್ನ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ನಾವು ನೋಡಿದ್ವಿ. ಭಗವದ್ಗೀತೆಯನ್ನ ಕೊಟ್ಟು, ಅರಿಶಿನ ಕುಂಕುಮ ಹೂವನ್ನ ಕೊಟ್ಟು, ಬಳೆಯನ್ನ ಕೊಟ್ಟು, ಹೆಣ್ಣಿನ ಒಂದು ಸೌಭಾಗ್ಯದ ಸಂಕೇತ, ಜೊತೆಗೆ ಹೆಣ್ಣನ್ನು ಯಾವ ರೀತಿ ನೋಡ್ಕೊಳ್ಬೇಕು ಇದೆಲ್ಲವನ್ನ ತಿಳಿಸಿ ಹೇಳುವಂತಹ ಕೆಲಸಕ್ಕೆ ಮುಂದಾದ್ರೆ ಬೆಳಗಾವಿಯಲ್ಲೂ ಕೂಡ ಪರಿಷತ್ ಸದಸ್ಯ ರವಿ ಹೇಳಿಕೆಗೆ ಖಂಡಿಸಿ ಕೆಲವೇ ಕ್ಷಣಗಳಲ್ಲೇ ಪ್ರತಿಭಟನೆ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಅಂತ ಹೇಳಿದ್ರು, ಬಟ್ ಈಗ 11:30 ಆದ್ರೂ ಕೂಡ ಪ್ರತಿಭಟನೆ ಆರಂಭವಾಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ನಡೆಯೋ ಸಾಧ್ಯತೆ ಇದೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅನುಯಾಯಿಗಳು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೇ ಆರಂಭವಾಗುತ್ತೆ. ಸಿಪಿಎಡ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ಸಾಕ್ತಾರೆ, ಧಿಕ್ಕಾರವನ್ನ ಕೂಗ್ತಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸಿಟಿ ರವಿ ಅವರ ಒಂದು ಹೇಳಿಕೆ ವಿಚಾರ ಇಡೀ ರಾಜ್ಯದಾದ್ಯಂತ ಜ್ವಾಲಿಯಾಗಿ ಉರಿತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಅವರ ಕಾರ್ಯಕರ್ತರಾಗಿರ್ಬಹುದು, ಆಪ್ತರಾಗಿರಬಹುದು, ಕೆಲವೇ ಕ್ಷಣಗಳಲ್ಲಿ ಒಂದು ಬೃಹತ್ ಹೋರಾಟ ಧರಣಿ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಸದ್ಯದ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಎಷ್ಟೊತ್ತಿಗೆ ಹೋರಾಟ, ಯಾರೆಲ್ಲ ಇರ್ತಾರೆ? ಹೌದು ಪವಿತ್ರ, ಏನ್ ಅಸಂವಿಧಾನಿಕ ಹೇಳಿಕೆಯನ್ನು ಸಿಟಿ ರವಿ ಅವರು ಏನ್ ಕೊಟ್ಟಿರ್ತಾರೆ, ಅದರ ಹಿನ್ನೆಲೆಯಲ್ಲಿ ಇವತ್ತು ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಾಗಿರ್ಬೋದು, ಅವರು ಏನ್ ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಬೃಹತ್ ಆದಂತಹ ಒಂದು ಪ್ರತಿಭಟನೆಗೆ ಅಂದ್ರೆ ಇವತ್ತು ಮುನ್ನಡೆಯನ್ನು ಬಗ್ತಾ ಇದ್ದಾರೆ. ಅಂದ್ರೆ ಜನಸಂಖ್ಯೆ ಅಂದ್ರೆ ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ಏನ್ ಸಿಪೆಟ್ ಗ್ರೌಂಡ್ ದಿಂದ ಚೆನ್ನಮ್ಮ ಸರ್ಕಲ್ ವರೆಗೂ ಬಂದು ಅಂದ್ರೆ ಏನ್ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಲಿದ್ದಾರೆ. ಅದಲ್ಲದೆ ಏನ್ ಇವ್ರನ್ನ ಸಿಟಿ ರವಿ ಅವರು ಏನಿದ್ದಾರೆ, ಅವರು ಎಂಎಲ್ಸಿ ಸ್ಥಾನದಿಂದ ಅಂದ್ರೆ ತಕ್ಷಣದಿಂದಲೇ ಅವ್ರನ್ನ ವಜಾಗೊಳಿಸಬೇಕೆಂದು ಅವ್ರದ್ದು ಒಂದು ಆಗ್ರಹ ಆಗಿದೆ ಪವಿತ್ರ. ಯಾರೆಲ್ಲ ಇರ್ತಾರೆ ಪ್ರತಿಭಟನೆಯಲ್ಲಿ? ಕೇವಲ ಆಪ್ತರು ಮಾತ್ರ ಇರ್ತಾರ? ಕಾರ್ಯಕರ್ತರು ಎಲ್ಲರೂ ಕೂಡ ಕೈ ಜೋಡಿಸಿರ್ತಾರ ಪ್ರತಿಭಟನೆಗೆ? ಅವರ ಅಹವಾಲು ಏನಾಗಿರತ್ತೆ ಅಂತ ಪವಿತ್ರ ಅದನ್ನೇ ಕಾದ್ ನೋಡ್ಬೇಕಾಗಿದೆ. ಸದ್ಯ ಯಾರು ಪ್ರಮುಖ ಮುಖಂಡರು ಬರ್ತಾರೆ ಅಥವಾ ಕಾರ್ಯಕರ್ತರು ಮತ್ತು ಅವ್ರ ಬೆಂಬಲಿಗರು ಮಾತ್ರ ಇರ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬಹುದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ. ಸಿಪಿಎಡ್ ಮೈದಾನದಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆಯನ್ನ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ